ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 9:30 ಆಗ್ತಾ ಇದೆ. ಸೊ ಇವತ್ತು ಊರಲ್ಲೆಲ್ಲ ಜಾತ್ರೆ ಇದೆ ಅಲ್ವಾ, ಹಾಗಾಗಿ ಇವತ್ತು ಎಲ್ಲರೂ ರೆಡಿ ಆಗಿಬಿಟ್ಟು ಅಲ್ಲಿ ನ್ಯೋದೆ ಕೊಡೋದಕ್ಕೆ ಅಂಥೇಳಿ ಬರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ರೆಡಿ ಆಗಿರ್ತಾರೆ. ಒಬ್ರೊಬ್ರು ಅಂತೂ ಡಿಫ್ರೆಂಟಾಗಿ ರೆಡಿ ಆಗಿರ್ತಾರೆ. ಹಾಗಾಗಿ ಅಲ್ಲಿ ನೋಡೋದೇ ಒಂದು ತುಂಬಾ ಚೆಂದ. ಹಾಗಾಗಿ ನಾವು ಕೂಡ ಬೇಗನೆ ಅಡುಗೆ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸೊ ಇನ್ನೇನು ಹೋಗಬೇಕು. ಹಾಗೆ ಹೋಗ್ತಾ ಹೇಗೆ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ಸು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮತ್ತೆ ಎಲ್ಲ ಹೊರಗಡೆ ಕ್ಲೀನ್ ಮಾಡಿದರು. ನಾನು ಹೋಗಿ ಜಸ್ಟ್ ರಂಗೋಲಿ ಹಾಕಿದ್ದೀನಿ ಅಷ್ಟೇ. ನಾನೇನು ಹೊರಗಡೆ ಹೋಗಿ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಸೊ ಅವರು ಕ್ಲೀನ್ ಮಾಡಿ ಬಂದಿರ್ತಾರೆ, ನಾನು ರಂಗೋಲಿ ಹಾಕಿಬಿಟ್ಟು ಮತ್ತು ಮನೆಯಲ್ಲಿರುವಂಥ ಕೆಲಸಗಳನ್ನು ಮಾಡ್ಕೋತಾ ಇರ್ತೀನಿ. ಹಾಗೆ ಇವತ್ತು ನೈಟೆಲ್ಲ ಸ್ವಲ್ಪ ಕೆಲಸ ಇತ್ತು, ಯಾಕಂದರೆ ಕೆಲವೊಂದು ಸೀರೆಗಳನ್ನು ಕುಚ್ಚು ಹಾಕೋದಿತ್ತು. ಹಾಗಾಗಿ ಬೆಳಿಗ್ಗೆ ಹೇಳ್ಬೇಕಾದ್ರೆ ತುಂಬ ಲೇಟಾಗಿ ಎದ್ಬಿಟ್ಟಿದೆ. ಸೊ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಯಿತು ಅಂದರೆ ಈ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಯಾವ ರೀತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಹಾಗೆ ಇವತ್ತು ನೈಟು ಅಮ್ಮಂದು ಫಂಕ್ಷನ್ ಕೂಡ ಇದೆ. ಸೊ ಅವಳನ್ನು ಕೂಡ ಪ್ರಿಪೇರ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ಹೇಳಿದ್ವಿ, ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಒಂದು ಸಾರಿ ಚೆಕ್ ಮಾಡಬೇಕು. ಅಂದರೆ ಇವಳದು ಕಾಸ್ಮೆಟಿಕ್ಸು ಹಾಗೆ ಡ್ರೆಸ್ ಕೂಡ ಬಾಡಿಗೆಗೆ ಹೇಳಿದ್ವಿ, ಅದನ್ನು ಕೂಡ ಚೆಕ್ ಮಾಡಬೇಕು. ಒಂದು ಸಾರಿ ಹಾಕಿ ಕೂಡ ಮಾಡಿಸ್ಬೇಕು. ಯಾಕಂದರೆ ಸಡನ್ನಾಗಿ ಟೇಜ್ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ. ಬಿಫೋರ್ ಸ್ವಲ್ಪ ಮಾಡಿಸಿದ್ವಿ ಅಂದರೆ ಅಷ್ಟೊಂದೇನು ಭಯ ಆಗೋದಿಲ್ಲ. ಸೊ ಅವಳು ಕೂಡ ಮಲ್ಕೊಂಡಿದ್ದಾಳೆ. ಇನ್ನು ಅವಳನ್ನು ಎಬ್ಬಿಸಿ ರೆಡಿ ಮಾಡಬೇಕು. ಹಾಗೆ ಇವತ್ತು ನೈಟ್ ಫಂಕ್ಷನ್ ಇರೋದ್ರಿಂದ ಇವತ್ತು ಸಿಂಗರ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವ್ರ ಜೊತೆ ಅಮ್ಮಂದು ಕಾಂಪಿಟೇಷನ್ ಇದೆ. ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡಬೇಕು. ಇನ್ನು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಡುಗೆ ಮುಗಿಸ್ಕೊಂಡು ದೇವ್ರಿಗೆ ಹೋಗಿ ಬಂದಮೇಲೆ ಅವಳನ್ನು ರೆಡಿ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಊರಿಗೆ ಬಂದಮೇಲೆ ಹೊರಗಡೆ ಬಂದು ಬ್ಲಾಗ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಇಲ್ಲೇ ಮನೆ ಹತ್ರನೇ ವ್ಯೂ ತುಂಬ ಚೆನ್ನಾಗಿದೆ. ನಮ್ಮ ಹೊಲ ಎಲ್ಲ ಹತ್ರನೇ ಇದೆ ಅಲ್ವಾ, ಅದನ್ನು ನೋಡಿಕೊಂಡು ಬ್ಲಾಗ್ ಮಾಡ್ತಾ ಇರ್ತೀನಿ. ತುಂಬ ಮನಸ್ಸಿಗೆ ಒಂಥರ ಫೀಲ್ ಗುಡ್ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಬಂದ ಮೇಲೆ ಒಂದು ಬ್ಲಾಗ್ ಮಾಡೋದು ತುಂಬಾ ಚೆಂದ ಅಂತ ಹೇಳ್ಬೋದು. ಹೇಗೆ ಟೈಮ್ ಆಗುತ್ತೋ ಅನ್ನೋದನ್ನು ಗೊತ್ತೇ ಆಗೋದಿಲ್ಲ. ಸೊ ಊರಲ್ಲಿ ಜಾತ್ರೆ ಇದೆ ಅಲ್ವಾ, ತುಂಬ ಜನರು ಬಂದಿರ್ತಾರೆ. ಅದರಲ್ಲಿ ನನಗೆ ಇವತ್ತು ಯಾರು ಸಿಗ್ತಾರೆ, ಯಾರೆಲ್ಲ ಸಿಗಲ್ಲ, ಸೊ ಇವತ್ತು ಏನಾಗುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ಇವತ್ತಿನ ವಿಡಿಯೋ ತಾವೆಲ್ಲ ನೋಡಬೇಕಾಯಿತು ಅಂದರೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ನೀವು ನೋಡ್ತಾ ಇರೋರು ಹೊಸಬ್ರಾಗಿದ್ರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಇನ್ನು ಈ ಮನಿ ಪ್ಲ್ಯಾಂಟ್ ಬಂದುಬಿಟ್ಟು ನಾನು ಹೋಗುವಾಗ ಒಂದು ಚಿಕ್ಕ ಗಿಡ ಹಚ್ಚಿದ್ದೆ ಅಷ್ಟೇ. ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಅದು ಕೆಳಗಡೆ ಬೀಳ್ತಾ ಇತ್ತಲ್ವಾ, ಸಪೋರ್ಟಿಗಿರಲಿ ಮೇಲ್ಗಡೆ ಅಂಥೇಳಿ ಒಂದು ದಾರಾನ ಕಟ್ಟಿದ್ದೀನಿ. ಹಾಗೆ ಇಲ್ಲಿ ಕೆಲವೊಂದಷ್ಟು ಪಾಟ್ಗಳನ್ನು ಕೂಡ ರೆಡಿ ಮಾಡಿದ್ದೀನಿ. ನಾನಿರುವಾಗ ನೀರು ಹಾಕ್ತೀನಿ, ಹಾಗೆ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ಮತ್ತೆ ಒಬ್ಬರೇ ಇರ್ತಾರಲ್ವ, ಹಾಗಾಗಿ ಅವರಿಗೆ ಒಂದೊಂದು ಸಾರಿ ನೀರು ಹಾಕೋಕ್ಕಾಗುತ್ತೆ, ಒಂದೊಂದು ಸಾರಿ ಹಾಕೋಕ್ಕಾಗಲ್ಲ. ಹಾಗಾಗಿ ನೀರು ಜಾಸ್ತಿ ಎಲ್ಲಿ ಬೀಳ್ತಾ ಇರುತ್ತೋ ಆ ಪ್ಲೇಸ್ನಲ್ಲಿ ನಾನು ಪಾಟ್ಗಳನ್ನು ಇಟ್ಬಿಟ್ಟು ಬರ್ತೀನಿ. ಒಂದು ಕೇಸ್ ಹಾಕೋಕ್ಕಾಗಲಿಲ್ಲ ಅಂದರೆ ಮೇಲ್ಗಡೆ ಛತ್ತಿಂದು ನೀರಿರುತ್ತಲ್ವ, ಅದನ್ನು ಕೆಳಗಡೆ ಬಿದ್ದು ಬೆಳೆಯುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಅರೇಂಜ್ ಕೂಡ ಮಾಡ್ಕೊಂಡಿದ್ದೀವಿ. ಆಯಿಗೆಲ್ಲ ಉಡಿ ತುಂಬಬೇಕಲ್ವ, ಸೀರೆ ಹಾಗೆ ಬಳೆ, ಕೊಬ್ಬರಿ, ಉತ್ತಾತಿ. ಸೊ 5 ಐಟಮ್ಸನ್ನು ಇಟ್ಬಿಟ್ಟು ಉಡಿಯನ್ನು ತುಂಬ್ತಾರೆ. ಹಾಗೆ ನೈವೇದ್ಯ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಆದಷ್ಟು ಬೇಗ ರೆಡಿ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫೋನ್ ಕೂಡ ಬರ್ತಾಯಿತ್ತು. ಸೊ ನಮ್ಮ ತಂಗಿ ಎಲ್ಲರೂ ಬಂದು ದೇವಸ್ಥಾನಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಲ್ವ. ಹಾಗೆ ಇಲ್ಲಿ ಅಡುಗೆ ಕೂಡ ರೆಡಿ ಆಗಿದೆ. ಇನ್ನೂ ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತೇ ಇಲ್ಲ.
ಒಂದೊಂದು ಸಾರಿ ಜಾಸ್ತಿ ಜನ ಇರ್ತಾರೆ, ಒಂದೊಂದು ಸಾರಿ ಕಡಿಮೆ ಜನ ಇರ್ತಾರೆ. ಸೊ ಹಾಗಾಗಿ ನಾವು ಬಿಫೋರೇ ಅಡುಗೆನ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಎಕ್ಸ್ಟ್ರಾ ಬಿಸಿದೇನಾದರೂ ಬೇಕಾಯಿತು ಅಂದರೆ ಬಂದ ತಕ್ಷಣ ಮಾಡ್ಕೋಬೋದು ಅಂತ ಅಂದ್ಕೊಂಡು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇನ್ನು ನಮ್ಮ ಅತ್ತೆ ಹೋಳಿಗೆ ಮಾಡ್ತಾಯಿದ್ರು, ಹಾಗಾಗಿ ನನಗೆ ಮಾಡು ಅಂತ ಹೇಳಿದರು. ನಾನು ಒಂದು ಸಾರಿನೂ ಮಾಡೇ ಇಲ್ಲ ಅಲ್ವಾ, ಹಾಗಾಗಿ ಅವರು ನನ್ನ ಜೊತೆ ಚಾಲೆಂಜ್ ಕಟ್ಟಿದ್ದಾರೆ, ಒಂದು ಸಾರಿ ಹೋಳಿಗೆ ಮಾಡಿ ಊಟ ಮಾಡಿಸ್ಬೇಕು ಅಂತ. ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಅವರಿಗೆ. ಹಾಗೆ ಇವರು ಕೂಡ ನಾಷ್ಟ ಮಾಡ್ತಾ ಇದ್ರಲ್ವ, ಸೊ ಇಬ್ಬರು ಸೇಮ್ ಹಾಕ್ಕೊಳ್ಳೋಣ ಡ್ರೆಸ್ಸು ಅಂತ ಅಂದ್ಕೊಂಡಿದ್ವಿ. ಬಟ್ ಸೊ ನಮ್ಮ ಡ್ರೆಸ್ ಮ್ಯಾಚಿಂಗ್ ಆಗುವಂಥ ಡ್ರೆಸ್ ಅವರು ಇಲ್ಲೇ ಊರಲ್ಲೇ ಬಿಟ್ಟು ಬಂದಿದ್ದೀವಿ ಅಂತ ಹೇಳಿದರು, ಹಾಗಾಗಿ ಆಗಲಿಲ್ಲ. ನಾನು ಕೂಡ ಬೇಗ ರೆಡಿ ಆಗಿಬಿಟ್ಟು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಫೈನಲಿ ನನ್ನ ಲುಕ್ ಹೇಗಿದೆ? ಸೊ ಚೆನ್ನಾಗಿ ರೆಡಿಯಾಗಿದ್ದೀನಲ್ವ? ಅಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇನ್ನು ಈ ಸೀರೆ ಬಂದುಬಿಟ್ಟು ನಮ್ಮ ಯಜಮಾನ್ರು ಕೊಡಿಸಿರೋದು. ಸೊ ಅವರು ಇರಲಿ ಇದೇ ಹಾಕೋ ಅಂತ ಹೇಳಿದರು, ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮ ಅತ್ತೆಗೂ ಕೂಡ ಇಷ್ಟ ಆಗಬೇಕು ನಾನು ಯಾವ ಸ್ಯಾರಿ ಹಾಕೋತಿದ್ದೀನಿ, ಯಾವ ಜ್ಯುವೆಲರಿ ಹಾಕೋತಿದ್ದೀನಿ, ಹಾಗೆ ಹೇಗೆ ರೆಡಿ ಆಗಿದ್ದೀನಿ ಅನ್ನೋದು ನಮ್ಮ ಅತ್ತೆ ಫಸ್ಟ್ ನೋಡ್ತಾರೆ. ಆಮೇಲೆ ಅವ್ರು ಎಸ್ ಅಂದ ಮೇಲೆ ಅವ್ರು ನೋಡ್ತಾರೆ. ಸೊ ಬೇಡ ಅಂತೇ ನನ್ನೋಕ್ಕೆ ಹೋಗಲ್ಲ, ಬಟ್ ಆದರೂ ಒಂದು ಸರಿ ಅವರು ನನ್ನನ್ನು ನೋಡಿಬಿಟ್ಟು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನಾನು ಹೊರಗಡೆ ಬರ್ತೀನಿ, ಇಲ್ಲ ಅಂದರೆ ಹೊರಗಡೆ ಬರೋಕ್ಕೂ ಆಗಲ್ಲ. ಏನಿಲ್ಲ, ಸುಮ್ಮನೆ ನೋಡಿ ನಗ್ತಾರೆ ಅಷ್ಟೇ. ಆದರೂ ಸ್ವಲ್ಪ ಧೈರ್ಯ ಕಟ್ ಮಾಡಿಕೊಂಡು ಇನ್ನು ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಹೇರ್ಸ್ ನಾನು ಜಾಸ್ತಿ ಬಿಡೋದಿಲ್ಲ ಅಲ್ವಾ, ಹಾಗಾಗಿ ನಮ್ಮ ಅತ್ತೆಗೇನೋ ಒಂದು ಟೆನ್ಷನ್, ಹೇರ್ಸ್ ಜಾಸ್ತಿ ಬಿಟ್ಟಿದೆಯಾ, ಏನಾದರೂ ಆಗಿಬಿಡುತ್ತೆ, ನೆದ್ರ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅವ್ರದ್ದು ಕೂಡ ಕರೆಕ್ಟ್ ಇದೆ ಅಲ್ವಾ, ಅವ್ರು ಹೇಳೋದು ಒಂದು ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ದೇವ್ರಿಗೆ ಹೋಗಿ ಬಂದ ತಕ್ಷಣ ಜಡೆ ಹಾಕ್ಕೋತೀನಿ ಅಂತ ಹೇಳಿದೆ, ಹಾಗಾಗಿ ನಮ್ಮ ಅತ್ತೆ ಸುಮ್ಮನೆ ಇದ್ದರು. ಸೊ ಇವರು ನಮ್ಮ ಚಿಕ್ಕತ್ತೆ, ಇವರು ಕೂಡ ಏನೂ ಅನ್ನೋದಿಲ್ಲ, ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ನು ಯಾವುದೇ ವಿಷಯ ಆಗಿರ್ಬೋದು, ನಮ್ಮ ಅತ್ತೆ ಹೇಳಿದ್ರೆ ಮಾತ್ರ ನಾನು ಕೇಳ್ತೀನಿ ಅಂತ ಹಾಗೇನಿಲ್ಲ. ಸೊ ಈ ಅತ್ತೆ ಹೇಳಿದ್ರೂ ಕೂಡ ನಾನು ಕೇಳ್ತೀನಿ. ಒಳ್ಳೇದು ಹೇಳಿದ್ರೆ ಯಾರು ತಾನೇ ಕೇಳಲ್ಲ ಅಲ್ವಾ? ಸೊ ಕೆಟ್ಟದ್ದು ಹೇಳಿದ್ರೂ ಕೂಡ ಕೇಳ್ತೀನಿ, ಒಳ್ಳೇದು ಹೇಳಿದ್ರೂ ಕೂಡ ಕೇಳ್ತೀನಿ. ಯಾಕಂದರೆ ಡಿಸೈಡ್ ಮಾಡೋದು ನಾವು ಆಗಿರ್ತೀವಿ ಅಲ್ವಾ, ಹಾಗಾಗಿ ಇವ್ರ ಜೊತೆನೂ ಕೂಡ ಮಾತಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಕೈಯಲ್ಲಿ ಕಳಸ ಇತ್ತು, ಹಾಗೆ ಸ್ಯಾರಿ ಬೇರೆ ಉಟ್ಕೊಂಡಿದ್ನಲ್ವ, ಹಾಗಾಗಿ ತುಂಬ ಇರಿಟೇಟ್ ಫೀಲ್ ಆಗ್ತಾಯಿತ್ತು. ಹಾಗೆ ಕೆಳಗಡೆ ಎಲ್ಲ ತುಂಬ ಗಲೀಜು ಕೂಡ ಇತ್ತಲ್ವ, ಹಾಗಾಗಿ ಎಲ್ಲಿ ಬಿದ್ದುಬಿಡ್ತೀನೋ ಅಂಥೇಳಿ ಹಾಗೆ ಇಟ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ನಮ್ಮೂರ ಜಾತ್ರೆ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಎಷ್ಟೊಂದು ಜನ ಬಂದಿದ್ದರು, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಸೊ ಎಲ್ಲಿ ಹೊಡೆದ್ರೂ ಕೂಡ ಅಷ್ಟು ಸೌಂಡ್ ಆಗ್ತಾಯಿತ್ತು ಅಂದರೆ ಏನೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಏನು ಮಾತಾಡಿದ್ರೂ ಕೂಡ ಕೇಳಿಸ್ತಾ ಇರಲಿಲ್ಲ. ಸೊ ಅಷ್ಟೊಂದು ಜನ ಇದ್ದರು. ಇನ್ನು ದೇವಸ್ಥಾನದ ಹತ್ತತ್ರ ಅಷ್ಟೊಂದು ಜನ ಇರಲಿಲ್ಲ, ಯಾಕಂದರೆ ಎಲ್ಲರೂ ಪೂಜೆಗೆ ಬರ್ತಿರ್ತಾರೆ, ಹಾಗೆ ದೀನ ನಮಸ್ಕಾರ ಹಾಕ್ಕೊಂಡು ಬರ್ತಿರ್ತಾರೆ, ನೈವೇದ್ಯ ತೊಗೊಂಡು ಬರ್ತಿರ್ತಾರೆ. ಹಾಗಾಗಿ ಡಿಸ್ಟರ್ಬೆನ್ಸ್ ಬೇಡ ಅಂಥೇಳಿ ಇಲ್ಲಿ ಒಂದು ಸ್ವಲ್ಪ ಮಾತ್ರ ಜನರನ್ನು ದೂರ ಕಳಿಸಿದ್ರು. ಅದರ್ವೈಸ್ ಮುಂದೆ ಬಂದುಬಿಟ್ರೆ ತುಂಬ ಜನ. ಸೊ ಇನ್ನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರೆನ್ಸ್, ನೋಡ್ತಾ ಇದ್ದೀರಲ್ವ? ಸೊ ಫೈನಲಿ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನೋಡಿದ್ರಲ್ವ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ಯಾರಿಗಾದರೂ ಕರಿಬೇಕು ಅಂದ್ಕೊಂಡ್ರೆ ಮೈಕ್ ಹಿಡ್ಕೊಂಡೇ ಕರಿಬೇಕು, ಇಲ್ಲದೆ ಹೋದರೆ ಖಂಡಿತವಾಗ್ಲೂ ಕೇಳಿಸೋದೇ ಇಲ್ಲ, ಅಷ್ಟೊಂದು ಜನ ಇದ್ದರು. ಹಾಗೆ ಈ ಮಧ್ಯದಲ್ಲಿ ಯಾರಾದರೂ ಮಿಸ್ ಆದರೆ ತುಂಬ ಹುಡುಕಾಡಬೇಕಾಗಿತ್ತು. ಹಾಗೆ ನನಗೂ ಕೂಡ ಕೆಲವೊಬ್ಬರು ವ್ಯೂವರ್ಸ್ ಕೂಡ ಸಿಕ್ಕಿದ್ರು, ಅವರು ಕೂಡ ನನ್ನ ಬ್ಲಾಗ್ ನೋಡ್ತಾರಂತೆ. ಸೊ ಕೇಳಿ ತುಂಬಾ ಖುಷಿಯಾಯಿತು. ಬ್ಲಾಗ್ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಕಂಟಿನ್ಯೂ ಮಾಡಿ, ಬಿಡೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಬ್ಲಾಗ್ ನಾವು ಒಂದು ಮಿಸ್ ಮಾಡೋದೇ ಇಲ್ಲ, ನೋಡ್ತಾನೆ ಇರ್ತೀವಿ ಅಂತ ಹೇಳಿದರು. ಸೊ ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆ ಎಲ್ಲೋ ಇರ್ತೀವಿ, ನಮ್ಮನ್ನು ಐಡೆಂಟಿಫೈ ಮಾಡಿ ಬಂದು ಮಾತಾಡಿಸ್ತಾರಲ್ವಾ ಅಂಥೇಳಿ. ನನಗೆ ಗೊತ್ತೇ ಇಲ್ಲ, ಇವರು ಪರಿಚಯನೇ ಇಲ್ಲ, ಆದರೂ ಕೂಡ ಬಂದು ಮಾತಾಡಿಸ್ತಾರೆ ಅಂತ ಅಂದ್ಕೊಂಡು ತುಂಬ ಖುಷಿ ಆಯಿತು ನನಗಂತೂ ಒಟ್ಟಿನಲ್ಲಿ. ಸೊ ಈ ಥರನಾದರೂ ಒಂದು ಒಳ್ಳೆ ಬಾಂಡಿಂಗ್ ಅನ್ನೋದನ್ನು ಬೆಳೆಯುತ್ತೆ ಅಲ್ಲ ಅಂತ ಅಂದ್ಕೊಂಡು ಖುಷಿ ಆಯಿತು. ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀವಿ, ಇನ್ನೂ ಚೆನ್ನಾಗಿ ಬೆಳೀರಿ, ಇನ್ನೂ ಚೆನ್ನಾಗಿ ಮಾಡಿರಿ ಅಂತ ಕೂಡ ಹೇಳಿದರು. ಸೊ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ಸೊ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಮನೆಗೆ ಬಂದೆ. ಸೊ ದೇವ್ರನ್ನ ಅದೆಲ್ಲ ಕೊಟ್ಬಿಟ್ಟು
ಹಾಗೆ ಕೆಲವೊಂದಿಷ್ಟು ಜನ ಸಿಕ್ಕಿದ್ರು, ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಹಾಗೆ ನನ್ನ ಬ್ಲಾಗ್ ಕೂಡ ನೋಡ್ತಾರಂತೆ. ಸೊ ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು. ಸೊ ಅವ್ರ ಜೊತೆ ಕೂಡ ಎಷ್ಟೊಂದು ಮಾತಾಡಿಬಿಟ್ಟು ಆಮೇಲೆ ಅಂದರೆ ರೇರ್ ಅಲ್ವಾ ಸಿಗೋದು, ಹಾಗಾಗಿ ಸೊ ಅವ್ರ ಜೊತೆ ಮಾತಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಊಟ ಕೂಡ ಮುಗಿಸ್ಕೊಂಡೆ, ಯಾಕಂದರೆ ತುಂಬ ಹಸಿವಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು. ಸೊ ನನಗೆ ಉಪವಾಸ ಕೂಡ ನಡೆಯಲ್ಲ ಅಲ್ವಾ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಟೀ ಮತ್ತು ಬಿಸ್ಕಿಟ್ಸನ್ನು ತಿಂದಿದ್ದೆ. ಹಾಗಾಗಿ ಮನೆಗೆ ಬಂದ ತಕ್ಷಣ ತುಂಬ ಸುಸ್ತಾಯಿತು. ಸೊ ನನಗೆ ಚಕ್ಕರ್ ಬರ್ತಾಯಿತ್ತು. ಹಾಗಾಗಿ ಫಸ್ಟ್ ನಾನು ಊಟ ಮುಗಿಸ್ಕೊಂಡೆ. ಸೊ ಇನ್ನೇನಿಲ್ಲ, ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ರೆಸ್ಟ್ ಮಾಡ್ತೀನಿ. ಸೊ ರೆಸ್ಟ್ ಮಾಡಿ ಆಮೇಲೆ ಅಮ್ಮಂದು ಇವತ್ತು ಡ್ಯಾನ್ಸ್ ಬೇರೆ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಅವಳಿಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ಬೇಕು. ಕೆಲವೊಂದು ಮಟೀರಿಯಲ್ ಕೂಡ ತೊಗೊಂಡು ಬಂದಿದ್ದೆ, ಅವಳಿಗೆ ಹಾಕಿಬಿಟ್ಟು ಕರೆಕ್ಟ್ ಇದೆನಾ ಅಂತೇಳಿ ನೋಡಿಕೊಂಡು ಆಮೇಲೆ ಸೊ ಅದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ಆಮೇಲೆ ಅವಳಿಗೆ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಯಾಕಂದರೆ ನೈಟ್ ಫಂಕ್ಷನ್ ಇದೆ ಅಲ್ವಾ, ಹಾಗಾಗಿ ನೈಟು ಅವಳಿಗೆ ನಿದ್ದೆ ಬಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವ್ಯೂವರ್ಸ್ ನನ್ನ ನೆನಪಿಟ್ಕೊಂಡು ಸೊ ಮಾತಾಡ್ಸಿದ್ದೀರಾ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಯಾರು ಮಾತಾಡ್ಸಿದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಮಾತಾಡ್ಸಿದ್ದೀರಾ, ಹಾಗೆ ಯಾರ್ಯಾರೆಲ್ಲ ಮೀಟ್ ಆಗಿದ್ದೀರಾ ನನ್ನ ಜೊತೆ ಅಂತೇಳಿ. ಸೊ ನನಗೆ ಲಿಟ್ರಲಲ್ಲಿ ಹೇಳಬೇಕು ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಬ್ಲಾಗ್ ನೋಡಿಬಿಟ್ಟು ಸೊ ಹೀಗೆ ಮಾಡಿ ಚೆನ್ನಾಗಿದೆ, ನಿಮ್ಮ ಬ್ಲಾಗ್ ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಹಾಗೆ ಸೊ ನಿಮ್ಗೆ ಏನು ಅನಿಸುತ್ತೋ ಅದನ್ನೆಲ್ಲ ಒಪಿನಿಯನನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಲ್ವ, ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು. ಸೊ ಈ ಹಬ್ಬನ ನಾನು ಇನ್ನೂ ಜಾಸ್ತಿಯಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಮತ್ತು ಏನಿಲ್ಲ, ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಖುಷಿಯನ್ನು ಯಾವ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಅಮ್ಮ ಕೂಡ ಊಟ ಆಯ್ತಲ್ವ, ಅವಳದು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸ್ಬಿಡ್ತೀನಿ. ಸೊ ನೈಟ್ ಮತ್ತೆ ಫಂಕ್ಷನ್ ಇದೆ ಅಲ್ವಾ, ನನ್ನ ಬ್ಲಾಗ್ ಮತ್ತೆ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇನ್ನೂ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿಂದ ನಮ್ಮ ಅಮ್ಮನ ಮನೆಯಿಂದ ಕಾಲ್ ಬಂತು ಬೇಗ ಬಾ ಅಂಥೇಳಿ. ಸೊ ಹೋಗಿ ನೋಡ್ತಿದ್ದೀನಿ, ಎಲ್ಲರೂ ಕೂತ್ಕೊಂಡು ತುಂಬಾ ಡಿಸ್ಕಸ್ ಮಾಡೋದು. ಸೊ ಅವ್ರಿಗೇನೆಲ್ಲ ಅನಿಸುತ್ತೋ ಅದನ್ನು ಆಟ ಆಡೋದು ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿ ಜಾಯಿನ್ ಆದೆ ನಾನು ಕೂಡ. ಸೊ ನಮ್ಮೂ ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಜಾತ್ರೆಗೆ ಹೋಗೋದಕ್ಕೆ ಫುಲ್ ರೆಡಿಯಾಗಿ ಕೂತ್ಕೊಂಡಿದ್ರು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೋಗೋಣ ಅಂಥೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ. ಇನ್ನು ನಾವೆಲ್ಲರೂ ಸೇರೋದು ತುಂಬಾ ರೇರು. ಯಾಕಂದರೆ ಒಬ್ರೊಬ್ರ ಲೈಫ್ನಲ್ಲಿ ಒಂದೊಂದು ಥರ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಿಭಾಯಿಸ್ಕೊಂಡು ತವ್ರ ಮನೆಗೆ ಬಂದು ಲೈಫ್ ಲೀಡ್ ಮಾಡಬೇಕು ಸ್ವಲ್ಪ ದಿನ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಸೇರಬೇಕಾಯಿತು ಅಂತಂದರೆ ಒಟ್ಟಿಗೆ ಸೇರೋದಿಲ್ಲ. ಸೊ ಆ ಸಿಚುವೇಶನ್ ಬರೋದು ತುಂಬಾ ಕಡಿಮೆ. ಸೊ ಹಾಗಾಗಿ ಈ ಜಾತ್ರೆಗೆ ನಾವೆಲ್ಲರೂ ಸೇರಿದ್ದೀವಿ. ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ನೈಟ್ ಫಂಕ್ಷನ್ ಇದೆ ಅಲ್ವಾ, ಹಾಗೆ ಅಮ್ಮಂದು ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಿಸ್ಬೇಕು. ಅವಳದು ಡ್ರೆಸ್ ಕೂಡ ನಾನು ಸ್ವಲ್ಪ ಸ್ಟಿಚ್ಚೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಅವಳು ಕೂಡ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ರೆಡಿ ಆಗ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿದ್ದಾಳೆ. ಇನ್ನು ಅವಳು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಪ್ರಾಕ್ಟೀಸ್ ಅಂತೂ ಮುಗಿದಿದೆ, ಬಟ್ ಇನ್ನೊಂದು ಸಾರಿ ಟ್ರೈ ಮಾಡಬೇಕು. ಯಾಕಂದರೆ ಎಷ್ಟೊಂದು ಜನ ಇರ್ತಾರಲ್ವ, ಅಲ್ಲಿ ಮೇಲ್ಗಡೆ ಹೋಗಿ ಭಯ ಪಟ್ಟರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಒಂದು ಸಾರಿ ನಾವು ಪ್ರಾಕ್ಟೀಸ್ ಮಾಡಿಸಿ ಬಿಟ್ವಿ ಅಂದರೆ ಸೊ ಏನಾಗಲ್ಲ, ಓಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಫೈನಲಿ ನೋಡ್ತಾ ಇದ್ದೀರಲ್ವ, ನಮ್ಮ ತಂಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇನ್ನು ಬೆಳಗ್ಗೆಯಿಂದ ಉಪವಾಸ ಇರ್ತಾರಲ್ವ, ಸಡನ್ಲಿ ಫುಡ್ಡು ಸೇರೋದಿಲ್ಲ. ಸೊ ಇವಳು ನಮ್ಮ ತಂಗಿ, ಇವಳು ಕೂಡ ಇವಳು ಹೇಳೋ ಮಾತಿಗೆ ನನಗಂತೂ ತುಂಬಾ ನಗು ಬರುತ್ತೆ. ಯಾಕಂದರೆ ಒಂದೊಂದು ಫುಡ್ಡು ಒಂದೊಂದು ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ. ಊಟ ಯಾರು ಮಾಡೋದಿಲ್ಲ ಅಂತಾರಲ್ವ, ಸೊ ಅವರು ಅವಳ ಮಾತನ್ನು ಕೇಳಿಬಿಟ್ಟು ಊಟ ಆರಾಮ್ಸೆಯಾಗಿ ಮಾಡ್ತಾರೆ. ಅಷ್ಟು ಉಪ್ಪು ಖಾರ ಹುಳಿ ಎಲ್ಲ ಹಾಕಿಬಿಟ್ಟು ಯಾವ ರೀತಿ ಅಡುಗೆ ಮಾಡ್ತೀವೋ ಆ ರೀತಿಯಾಗಿ ಮಾತನ್ನು ಹೇಳ್ತಾಳಲ್ವ, ಹಾಗಾಗಿ ತುಂಬ ನಗು ಬರುತ್ತೆ ನನಗಂತೂ. ಇನ್ನೂ ಅಲ್ಲಿಂದ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ.
ಸೊ ಇನ್ನು ನೈಟ್ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ, ಸೊ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ನನಗೆ ವಿಡಿಯೋ ಮಾಡೋದಕ್ಕೆ ಎಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗನೇ ಇಲ್ಲ, ಅಷ್ಟು ಟೈಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ರು. ಆ ಕಡೆ ಹೋಗ್ತೀವಿ ಅಂದರೂ ಕೂಡ ಯಾರೂ ಸ್ಪೇಸೇ ಬಿಡ್ತಾ ಇರಲಿಲ್ಲ. ಸೊ ಡ್ಯಾನ್ಸ್ ಇದೆ ಅಲ್ವಾ, ಹಾಗಾಗಿ ಅಮ್ಮನ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಜಾಗನ ಮಾಡಿಕೊಟ್ಟಿದ್ರು, ಅಲ್ಲಿಂದ ಹೋಗ್ತಾ ಇದ್ವಿ. ಇನ್ನು ಬಂದಮೇಲೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅಮ್ಮನ ಕೈಯಿಂದ ಕೆಲವೊಂದಷ್ಟು ಜನರಿಗೆ ಅವಳ ಕೈಯಿಂದ ಶಾಲ್ ಹಚ್ಚಿ ಸನ್ಮಾನ ಕೂಡ ಮಾಡಿಸಿದ್ರು. ಇನ್ನು ಅದಾದಮೇಲೆ ಅಮ್ಮಂದು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಇನ್ನು ಈ ಹಾಡ ಬಂದುಬಿಟ್ಟು ನಮಾಮಿ ನಮಾಮಿ ಅಂತಿದೆ ಅಲ್ವಾ, ಸೊ ಆ ಹಾಡಿಗೆ ಸ್ಟೆಪ್ಪನ್ನು ಹಾಕ್ಸಿದ್ದೀವಿ. ಇನ್ನು ಈ ಆಡಿಯೋನ ಹಾಕ್ತಾ ಇಲ್ಲ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ. ಸೊ ಸ್ವಲ್ಪನೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡಿದ್ದಾಳೆ, ಹಾಗೆ ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಅಂತ. ಪ್ರತಿ ಸರ್ತಿ ನಾವು ಏನಾದರೂ ಒಂದು ಫಂಕ್ಷನ್ಗೆ ಹೋದಾಗ ಡಿಫ್ರೆಂಟ್ನಲ್ಲಿ ಇರುವಂಥ ಡ್ರೆಸ್ಸನ್ನು ಆಯ್ಕೆ ಮಾಡ್ಕೋತೀವಿ. ಯಾಕಂದರೆ ಯಾವ ಡ್ರೆಸ್ಸು ಯಾವುದು ಕರೆಕ್ಟಾಗಿದೆನೋ ಅಥವಾ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂಥೇಳಿ ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಇನ್ನು ಈ ಡ್ರೆಸ್ ಬಂದುಬಿಟ್ಟು ನಾವು ಬಾಡಿಗೆಗೆ ತಂದಿರೋದು. ನಿಮ್ಮ ಮಕ್ಕಳಿಗೂ ಕೂಡ ಭರತನಾಟ್ಯ ಡ್ರೆಸ್ ಬೇಕಾಯಿತು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ಡ್ರೆಸ್ಗಳು ಎಲ್ಲಿ ಸಿಗುತ್ತೆ, ಎಷ್ಟು ಬಾಡಿಗೆ ಇದೆ, ಹಾಗೆ 1 ದಿನಕ್ಕೆ ಎಷ್ಟು, 2 ದಿನಕ್ಕೆ ಎಷ್ಟು, ಫುಲ್ ಅಮೌಂಟ್ ನೀವು ಖರೀದಿ ಮಾಡಬೇಕಾದ್ರೂ ಕೂಡ ಎಷ್ಟು ಅಮೌಂಟ್ ಬೀಳುತ್ತೆ, ಹಾಗೆ ಇದ್ರ ಜೊತೆ ಏನೆಲ್ಲ ಸಿಗುತ್ತೆ, ಜ್ಯುವೆಲರ್ಸ್ ಆಗಿರ್ಬೋದು, ಕಾಲ್ಗೆಜ್ಜೆ ಆಗಿರ್ಬೋದು, ಇದನ್ನೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಮಕ್ಕಳಿಗೆ ಕೂಡ ಡ್ಯಾನ್ಸಿಗೆ ಭರತನಾಟ್ಯ ಡ್ರೆಸ್ ಬೇಕಾಯಿತು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಇದೆ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ, ಓಕೆನಾ. ಇನ್ನು ಅಲ್ಲಿರುವಂಥ ಹಿರಿಯರಿಂದ ಅಮ್ಮಗೆ ಶಾಲ್ ಹಚ್ಚಿ ಸನ್ಮಾನ ಕೂಡ ಮಾಡಿದ್ರು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.